ಗುರು, ಯಾರೆಲ್ಲ ಶ್ರೇಯಸ್ ಅಯ್ಯರ್ನ ಕ್ರಿಟಿಸೈಸ್ ಮಾಡ್ತಿದ್ರಲ್ವಾ, ಬನ್ನಿ ಈಗ ಮಾತಾಡೋಣ. ಯಾಕೆ ಗುರು ಅವ್ರಿಗೆ ಎಷ್ಟು ಟ್ರೋಲ್ ಮಾಡ್ತಿದ್ರಿ ಇಷ್ಟು ದಿನ? ಅವರು ಎಲ್ಲ ಮ್ಯಾಚ್ ಅಲ್ಲಿ ಸ್ಕೋರ್ಸ್ ಹೊಡಿತಿದ್ದಾರೆ, ನೀವೇ ನೋಡಿ. ಫಸ್ಟ್ ಮ್ಯಾಚ್ ಅಲ್ಲಿ ಹೊಡೆದ್ರು, ಸೆಕೆಂಡ್ ಮ್ಯಾಚ್ ಅಲ್ಲಿ ಅಬೌವ್ 170 ಸ್ಟ್ರೈಕ್ ರೇಟ್ ಹೊಡೆದ್ರು, ಮತ್ತೆ ಇವತ್ತು ಹೊಡೆದಿದ್ದಾರೆ. ಜಸ್ಟ್ ಒಂದೇ ಒಂದ್ ಮ್ಯಾಚ್ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಫೇಲ್ ಆಗಿದ್ದಾರೆ ಅಷ್ಟೇ. ಅವರು ಒನ್ಸ್ ಯೋಚನೆ ಮಾಡಿ ನೋಡಿ, ಅವ್ರೇನಾದ್ರು ಇವತ್ತು 80 ರನ್ಸ್ ಹೊಡೆದಿಲ್ಲ ಅಂದಿದ್ರೆ ನಿಮ್ ಟೀಮ್ ನ ಪರಿಸ್ಥಿತಿ ಏನಾಗಿತ್ತು ಯೋಚನೆ ಮಾಡಿ ನೋಡಿ. ಯಾವಾಗೂ ಸುಮ್ನೆ ಬ್ಲೇಮ್ ಮಾಡೋದಲ್ಲ ಕ್ಯಾಪ್ಟನ್ ಮೇಲೆ. ಇದು ದ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಸ್ನೇಹಿತರೆ. ಶ್ರೇಯಸ್ ಅಯ್ಯರ್ ಫಾಲ್ಟ್ ಅಲ್ಲ, ಗಂಭೀರ್ ದೇ ಫಾಲ್ಟ್ ಕೋಚಿಂಗ್ ಅಂತ ಇದ್ರಲ್ಲೇ ಪ್ರೂವ್ ಆಗ್ಬಿಡ್ತಿದೆ. ಎಲ್ಲಾ ಮ್ಯಾಚಸ್ ಅಲ್ಲೂ ಆಡ್ತಿದಾರಲ್ವಾ, ಇವ್ರನ್ನ ಯಾಕೆ ಇಷ್ಟು ಟ್ರೋಲ್ ಮಾಡ್ತಿದ್ದೀರಾ ನೀವು? ಬೇರೆ ಬ್ಯಾಟ್ಸ್ಮನ್ ಮೇಲೆ ಫೋಕಸ್ ಮಾಡಿ, ಯಾರು ಚೆನ್ನಾಗಿ ಆಡ್ತಿಲ್ಲ ಅವ್ರನ್ನ ರಿಮೂವ್ ಮಾಡಿ. ಮತ್ತೆ ನಿಮ್ಗೆಲ್ಲ ಒಂದೇ ಸೆಕೆಂಡ್ ಸಾಕಲ್ವಾ? ಕೋಚ್ ಅಂದ್ರೆ ಗ್ರೇಟ್ ಅಲ್ವಾ? ಒಂದೇ ಸೆಕೆಂಡ್ ನಲ್ಲಿ ಸಂಜು ಸ್ಯಾಮ್ಸನ್ ಅಂತ ಬೆಸ್ಟ್ ಪ್ಲೇಯರ್ ನ ರಿಮೂವ್ ಮಾಡ್ಬಿಟ್ರಿ. ಈಗ ಏನ್ ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯರ್ ಚೆನ್ನಾಗಿ ಆಡ್ತವ್ರೆ, ಅವ್ರನ್ನು ರಿಮೂವ್ ಮಾಡ್ಬಿಡಿ ಕ್ಯಾಪ್ಟನ್ಸಿಯಿಂದ. ಅದೇ ಅಲ್ವಾ ನಿಮ್ ಗೋಲ್? ಬಾಕಿ ಸ್ನೇಹಿತರೆ, ನನ್ಗಂತೂ ಅರ್ಥ ಆಗ್ತಿಲ್ಲ ಬೇರೆ ಬ್ಯಾಟ್ಸ್ಮನ್ ಏನ್ ಮಾಡ್ತಿದಾರ ಅಂತ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.